ನೀವು ನಾರ್ಮಲ್ ಆಗಿ ಮನೇಲಿ ಇದ್ಬಿಟ್ಟು ಹೋಮ್ ವರ್ಕೌಟ್ ಆರಾಮಾಗಿ ನೀವು ಮಾಡ್ಕೋಬಹುದು. ಹೇಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂತ. ನಿಮ್ಗೆ ಏನಾದ್ರು ಚೆಸ್ಟ್ ವರ್ಕೌಟ್ ಮಾಡ್ಬೇಕಂತಿದ್ರೆ ನಾರ್ಮಲ್ ಆಗಿ ಈ ತರ ಯಾವ್ದಾದ್ರು ಸ್ವಲ್ಪ ಹೈಟ್ ಇರೋದನ್ನು ಬಂಡೆ ಆಗಿರ್ಬೋದು, ಯಾವುದೇ ಒಂದು ರೀತಿ ಇದಾಗಿರ್ಬೋದು, ಹಿಂಗೆ ಇಟ್ಬಿಟ್ಟು ಹಿಂಗೆ ಒಂದಡಿ ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ಹಿಂಗಾಗಿ ಒಂದಡಿ ಸ್ವಲ್ಪ ಅಗ್ಲನೇ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ, ಆ ರೀತಿ ನೀವು ಮಾಡಿ. ಓಕೆನಾ? ಈ ರೀತಿ ಇದು ಮಾಡಿಬಿಟ್ಟು ಕಾಲನ್ನು ಸ್ವಲ್ಪ ಸಾರಿಸ್ಬಿಟ್ಟು ಈ ಬೆನ್ನೇನಿದೆ ಗೊತ್ತಾ ನಿಮ್ಮದು, ಹಿಂಗೆ ಬಾಗಕ್ಕೆ ಹೋಗ್ಬೇಡಿ, ಹಿಂಗೂ ಇದು ಮಾಡೋಕೆ ಹೋಗ್ಬೇಡಿ. ಸ್ಟ್ರೈಟ್ ಆಗಿರಲಿ. ಓಕೆ, ನೀವು ಹೆಂಗೆ ಸ್ಟ್ರೈಟ್ ಆಗಿದ್ದೀರಾ, ಇವಾಗ ಈ ಯಾವ ರೀತಿ ಸ್ಟ್ರೈಟ್ ಆಗಿದ್ದೀರಾ ಅದೇ ರೀತಿ ನಾರ್ಮಲ್ ಸ್ಟ್ರೈಟ್ ಆಗಿದ್ಬಿಟ್ಟು ಸ್ವಲ್ಪ ಹಿಂದೆ ಜಾರಿದ್ಬಿಟ್ಟು ಈ ಥರ ಬೆಂಡಾಗಿ ಅಪ್ ಆಗೋದು. ಮುಂದೆ ಬರೋದು, ಹಿಂದೆ ಹೋಗೋದು, ಹಿಂದೆ ಬರೋದು, ಹಿಂದೆ ಹೋಗೋದು. ಈ ರೀತಿ ನಾವು ನಾರ್ಮಲ್ ನಿಮಗೆ ಆರಾಮಾಗಿ ಫುಲ್ ಚೆಸ್ಟು ಇಲ್ಲೇನಿದೆ ಗೊತ್ತಾ ಭಾಗ, ಫುಲ್ ಚೆಸ್ಟ್ ಎಲ್ಲ ಇಲ್ಲೆಲ್ಲ ನಿಮ್ಗೆ ವರ್ಕೌಟ್ ಆಗುತ್ತೆ. ಅದೇ ನಿಮ್ದು ಅಪ್ಪರ್ ಬಾಡಿ ಏನಾದರೂ ವರ್ಕೌಟ್ ಆಗಬೇಕಂದ್ರೆ ನೀವೇನಿಲ್ಲ, ಜಸ್ಟ್ ಕಾಲನ್ನ ಮೇಲೆ ಇಟ್ಬಿಟ್ಟು ಡೌನ್ ಇದು ಮಾಡೋದು. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಎಕ್ಸಾಂಪಲ್ ಇದು ಯಾವ ಒಂದು ಮಂಚ ಇದೆ, ನಿಮ್ಮ ಹತ್ರ ಯಾವುದಿದ್ರು ಓಕೆ. ನಮ್ಮ ಹತ್ರ ಮಂಚ ಇದೆ, ಯಾಕಂದ್ರೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕಂಫರ್ಟಬಲ್ ನಾವು ಮಾಡ್ಕೋಬೇಕು. ಕಾಲನ್ನ ಮೇಲೆ ಇಟ್ಬಿಟ್ಟು ಡೌನ್ ಅಂದ್ಬಿಟ್ಟು ಸೇಮ್ ಅದೇ ಥರ ಡೌನ್ ಆಗ್ಬೋದು. 1 2 3 4 5 6 7 8 ಈ ಥರ ಮಾಡಿದ್ರಿಂದ ಏನಾಗುತ್ತೆ, ನಿಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಗೊತ್ತಾ, ಈ ಭಾಗ ಅನ್ನೋದು ಏನಿದೆ ಗೊತ್ತಾ, ಈ ಭಾಗ ಅನ್ನೋದು ನಿಮಗೆ ಪಂಪ್ ಆಗುತ್ತೆ. ಇವಾಗ ಫಸ್ಟ್ ತೋರಿಸಿದ್ನಲ್ಲ ಆ ವರ್ಕೌಟ್ ಬಂದ್ಬಿಟ್ಟು ನಿಮಗೆ ಲೋವರ್ ಚೆಸ್ಟ್ ವರ್ಕೌಟ್ ಆಗುವಂಥದ್ದು. ನೆಕ್ಸ್ಟ್ ಥರ್ಡ್ ವಿಷಯ ಬಂದ್ಬಿಟ್ಟು ನೀವು ಬೈಸಪ್ ವರ್ಕೌಟ್ ಏನಿದೆ, ಬೈಸಪ್ ಏನಿದೆಯಲ್ಲ, ಈ ಬೈಸಪ್ನ ಆರಾಮಾಗಿ ಈಸಿಯಾಗಿ ವರ್ಕೌಟ್ ಮಾಡ್ಬೋದು ರೂಮಲ್ಲಿ. ಏನೋ ಎಕ್ವಿಪ್ಮೆಂಟ್ ಇಲ್ಲದೆ, ಜೀರೋ ಎಕ್ವಿಪ್ಮೆಂಟ್. ಈ ರೀತಿ ಇಟ್ಕೊಳ್ಳಿ. ನಿಮ್ಮ ಸೈಜ್ ಎಷ್ಟಾಗುತ್ತೆ, ನಿಮ್ಮ ಶೋಲ್ಡರ್ ಲೆಂತ್ ಯಾವ ರೀತಿ ಇದೆ ಅಷ್ಟು ಇಟ್ಕೊಳ್ಳಿ. ಈ ರೀತಿ ಅಪ್ ಆಗಿಬಿಟ್ಟು ಡೌನ್ 1 2 3 4 5 6 7 8 9 10 ಈ ರೀತಿ. ಅಪ್ಪ ಹೆವಿ ಪಂಪ್ ಆಗುತ್ತೆ. ನೀವು ಡಂಬಲ್ಸ್ಗಳು, ಯಾಕಂದ್ರೆ ನಿಮ್ಮ ಫುಲ್ ಬಾಡಿ ವೇಟ್ ಏನಿದೆ, ಈಗ ನಂದು ಎಕ್ಸಾಂಪಲ್ 70 kg ಇದೆ, 70 kg ಹಾಕಿ ವೇಟ್ ಅಪ್ ಮಾಡೋದು ಡೌನ್ ಮಾಡೋದು ಮಾಡಿದ್ದೀನಲ್ಲ, ಫುಲ್ಲು ಹೆವಿ ಫೋರ್ಸ್ ಬೀಳುತ್ತೆ. ಅವಾಗ ನಿಮ್ಮ ಮಸಲ್ ಅನ್ನೋದು ಬೇಗನೆ ರಿಕವರಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟು ವೇರಿಯೇಷನ್ ಬಂದ್ಬಿಟ್ಟು ಟ್ರೈಸೆಪ್ ಅಂದ್ರೆ ಇಲ್ಲಿ ನೋಡಿ, ಇದನ್ನೇ ಟ್ರೈಸೆಪ್ ಅನ್ನೋದು. ಇದನ್ನ ಬೈಸೆಪ್ ಅಂತಾರೆ, ಇದನ್ನ ಟ್ರೈಸೆಪ್ ಅಂತಾರೆ. ಓಕೆನಾ? ಈಗ ಇದಕ್ಕೆ ವರ್ಕೌಟ್ ಮಾಡೋಣ. ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಈಗ ಇದೇ ಥರ ಸೇಮ್ ಬಂಡಿ ಇರ್ತಲ್ಲ, ಹಿಂಗೆ ಬೈಸೆಪ್ ಅಂದ್ರೆ ಫ್ರಂಟ್, ಟ್ರೈಸೆಪ್ ಅಂದ್ರೆ ಬ್ಯಾಕ್. ಈ ಥರ ಇಟ್ಕೊಂಡು ಆರಾಮಾಗಿ ಸೇಮ್ ಶೋಲ್ಡರ್ ಲೆಂತ್ ಏನಿದೆ ಅಲ್ಲೇ ಇಟ್ಕೊಳ್ಳಿ. ನಿಮ್ಮ ಹ್ಯಾಂಡ್ನ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬೆಂಡ್ ಆಗೋದು, ಅಪ್ ಆಗೋದು. ಈ ರೀತಿ 1 2 3 4 5 6 7 8 9 10 ಈ ರೀತಿ ಮಾಡುವಂಥದ್ದು. ಓಕೆನಾ? ಓಕೆ, ತದನಂತರ ಶೋಲ್ಡರ್ ವರ್ಕೌಟ್. ಶೋಲ್ಡರ್ ಅಂದರೆ ತುಂಬ ಜನ ಗೊತ್ತಿರಲ್ಲ. ಶೋಲ್ಡರ್ ಅಂದರೆ ಇದೇನಿದೆ ಗೊತ್ತಿದೆ, ಡೆಲ್ಟಾ, ಇದನ್ನ ಶೋಲ್ಡರ್ ಅಂತ. ಭುಜ, ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಭುಜ. ಈಗ ಭುಜಕ್ಕೆ ವರ್ಕೌಟ್ ಮಾಡೋಣ. ತೋರಿಸ್ತೀನಿ ಯಾವ ರೀತಿ ಮಾಡೋದಂತೆ. ಹಿಂಗಿರುತ್ತೆ, ನಿಮ್ಮ ಲೆಗ್ನ ಸ್ಟ್ರೈಟಾಗಿ ಇಟ್ಟು ತದನಂತರ ಬೆಂಡಾಗಿ ಸ್ವಲ್ಪ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಮುಂದೆ ಬೆಂಡ್ ಆಗಿಬಿಟ್ಟು ನಿಮ್ಮ ಕಾಲು ಲೆಂತ್ ಎಷ್ಟಿದೆ ಅಷ್ಟೇ ಹ್ಯಾಂಡ್ ಇಟ್ಕೊಳ್ಳಿ ನಿಮ್ಮ ಸ್ಟ್ರೈಟಾಗಿ. ಆಮೇಲೆ ಬೆಂಡ್ ಆಗುತ್ತೆ. 1 2 3 4 5 ಈ ರೀತಿ ಕಾಣಿಸ್ತಿಲ್ಲ ಅಂತ ತೋರಿಸ್ತೀನಿ. ನಿಮ್ಮ ಲೆಗ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಈ ಥರ. ಆಮೇಲೆ ಬೆಂಡಾಗಿ ತದನಂತರ pull down and up. 1 2 3 4 5 ಈ ರೀತಿ ಡೌನ್ ಅಪ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮ್ಮ ಶೋಲ್ಡರ್ ಅನ್ನೋದು ಹೆವಿ ಪಂಪ್ ಆಗುತ್ತೆ. ಯಾಕಂದರೆ ನಿಮ್ಮ ಬಾಡಿ ವೇಟ್ ಎಲ್ಲ ನಿಮ್ಮ ಶೋಲ್ಡರ್ ಮೇಲೆ ಬೀಳುತ್ತಲ್ವ, ನಿಮ್ಮ ಹ್ಯಾಂಡ್ ಮೇಲೆ ಬೀಳುತ್ತೆ. ನೀವು ಡೌನ್ ಆದಾಗೆ ಶೋಲ್ಡರ್ಗೆ ಹೆವಿ ಪಂಪ್ ಆಗುತ್ತೆ. ಇಷ್ಟೇ. ಸೊ ನೋಡಿದ್ರಲ್ವ ಯಾವ ರೀತಿ ಮಾಡೋದು
ವರ್ಕೌಟ್ ನಾನು ತಂದು ಮನೇಲಿ ಇದ್ಬಿಟ್ಟು ಇನ್ನೇ ಇದಿನ್ನು ಸ್ಯಾಂಪಲ್ ಅಂದರೆ ಕಾಲ್ ಭಾಗ ಅಷ್ಟೇ. ಇನ್ನು ನೀವು 100% ಬೇಕಂತಂದ್ರೆ ಇದೇನೋ 15%, ಇನ್ನು 100% ಬೇಕಂದ್ರೆ ಇನ್ನು ಫುಲ್ ವಿಡಿಯೋ ಲೆಂತ್ ಆಗುತ್ತೆ. ಲೆಂತ್ ಆದ್ರೂ ನೀವು ನೋಡೋಕ್ಕೂ ಹೋಗಲ್ಲ. ನಿಮಗೆ ಏನಾದರೂ ವರ್ಕೌಟು ಯಾವ ಪಾರ್ಟ್ಸಿಗೆ ವರ್ಕೌಟ್ ಬೇಕಂತಂದ್ರೆ ಕಮೆಂಟಲ್ಲಿ ಹಾಕಿದರೆ ನನಗೆ ಮಾಡೋಕೆ ಈಸಿ ಆಗುತ್ತೆ. ನಾನು ಕಂಪಲ್ಸರಿ ಮಾಡ್ತೀನಿ. ನೀವು ಯಾವುದೇ ರೀತಿಯಾಗಿರಲಿ ವರ್ಕೌಟ್, ಪ್ರತಿಯೊಂದು ವರ್ಕೌಟ್ಗೆ ಯಾವ್ಯಾವ್ದು ವರ್ಕೌಟ್ಗೆ ಯಾವ್ದಾವ್ದು ಮಾಡ್ಬೇಕಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಮನೆಯಲ್ಲೇ ಯಾವುದೇ ಝೀರೋ ಎಕ್ವಿಪ್ಮೆಂಟ್ ಇಲ್ಲದೆ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು, ಆರಾಮಾಗಿ ಫಿಟ್ಟಾಗಿರ್ಬೋದು. ಇಷ್ಟ ನಾನು ಹೇಳೋದು. ನನ್ನ ಕಡೆಯಿಂದ ಏನಾಗುತ್ತೆ ನಾನು ಮಾಡ್ತೀನಿ. ಅದನ್ನು ನೋಡ್ಬಿಟ್ಟು ಮಾಡೋದು ಬಿಟ್ಟಿದ್ದು ನಿಮಗೆ. ನನ್ನ ಕಡೆಯಿಂದಂತೂ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆ, ಇಷ್ಟು ಹೇಳ್ತಾ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಅವರು ಒಂದು ಸ್ವಲ್ಪ ನೋಡಲಿ, ಅವ್ರಿಗೂ ಗೊತ್ತಾಗಲಿ ಈ ರೀತಿ ಮಾಡೋದು ಹೆಂಗೆ ಅಂತ. ಅವ್ರೊಂದು ಸ್ವಲ್ಪ ಫಿಟ್ಟಾಗಿರಲಿ, ಹೆಲ್ತಿಯಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.